ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾವು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ದೇಶ ವಿದೇಶಗಳಲ್ಲಿ ಕೂಡ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇಡೀ ದೇಶ ವಿದೇಶದಲ್ಲಿ ಕೂಡ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಬನ್ನಿ, ನಾನು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂತಿಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೊಂದು ದಿನ ಪ್ರಧಾನಮಂತ್ರಿಗಳು ಈ ಒಂದು ಮನ್ ಕಿ ಬಾತ್ ಶುರು ಕಾರ್ಯಕ್ರಮದ ಪ್ರಾರಂಭದಲ್ಲಿಯೇ ಈ ಕುಂಭಮೇಳದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಈ ಕುಂಭಮೇಳ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಡೀ ಭಾರತ ಇವತ್ತು ಇದರಲ್ಲಿ ಭಾಗಿಯಾಗ್ತಾ ಇದೆ. ಈ ಕುಂಭಮೇಳ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅನ್ನುವ ಜಾಗದಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈ ಅಲಹಾಬಾದ್ ಅಥವಾ ಪ್ರಯಾಗ್ರಾಜಲ್ಲಿ ಈ ತ್ರಿವೇಣಿ ಸಂಗಮ ಅಂತ ಬರುತ್ತೆ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ, ಈ ಮೂರು ನದಿಗಳು ಒಂದು ಕಡೆ ಸಂಗಮ ಆಗೋದನ್ನು ನಾವು ತ್ರಿವೇಣಿ ಸಂಗಮ ಅಂತ ನಾವು ಹೇಳ್ತೀವಿ. ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಸ್ಪೋರ್ಟ್ಸ್ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಖೇಲೇಗಾ ಭಾರತ್ ಜೀತೇಗಾ ಭಾರತ್, ಖೇಲೇಗಾ ಭಾರತ್ ಜೀತೇಗಾ ಭಾರತ್. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸ್ಪೋರ್ಟ್ಸ್ಗಳ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಜಾವಲ್ ಥ್ರೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಹಾಕಿ, ಹೀಗೆ ಅನೇಕ ನಮ್ಮ ದೇಶೀಯ ಆಟಗಳ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಕೇವಲ ಇದು ಒಂದು ಆಟ ಅಲ್ಲ, ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಕೂಡ ಆಗೋದಕ್ಕೆ ಇದೊಂದು ಅವಶ್ಯಕತೆ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಬನ್ನಿ, ನರೇಂದ್ರ ಮೋದಿಯವರು ಈ ಒಂದು ಮನ್ ಕಿ ಬಾತ್ನ ಮುಂದುವರೆದ ಭಾಗವಾಗಿ ಸುಮಾರು 4,000 ವರ್ಷಗಳಿಂದ ಇರ್ತಕ್ಕಂಥ ಈ ಒಂದು ಮಲೇರಿಯಾ ಮುಕ್ತ ಭಾರತವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ಮತ್ತೆ ಇನ್ನೂ ಒಂದು ಮಾತನ್ನು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇವತ್ತೊಂದು ದಿನ ಜ್ಞಾಪಕ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್ ಬಗ್ಗೆ ಕೂಡ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತೊಂದು ದಿನ ಭಾರತ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಈ ಕ್ಯಾನ್ಸರ್ಗೆ ಒಂದು ಔಷಧಿಯನ್ನು ಕೂಡ ನಾವು ಬಿಡುಗಡೆ ಮಾಡೋರು ಇದ್ದೀವಿ. ಏನೇ ಆದರೂ ಕೂಡ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಮಾತಾಡೋದಕ್ಕೆ ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.